See student, next problem will be A and B are partners. Okay, started business on 1st April 2017. ಓಕೆ, ಇಲ್ಲಿ ಎ ಮತ್ತು ಬಿ ಅನ್ನೋರು ಪಾರ್ಟ್ನರ್ಸ್ ಆಗಿದ್ದಾರೆ. ದೇ ಆರ್ ಸ್ಟಾರ್ಟೆಡ್ ಬಿಸ್ನೆಸ್ ಆನ್ 1st April 2017 ವಿತ್ ಕ್ಯಾಪಿಟಲ್ಸ್. ಅವ್ರ ಕ್ಯಾಪಿಟಲ್ಲು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಎ 1 lakh, ಬಿ 60,000. ಎ ಅನ್ನೋನು 1 lakh ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, ಬಿ ಅನ್ನೋನು 60,000. ಎ ಅನ್ನೋರು 1 lakh ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, ಬಿ ಅನ್ನೋನು 60,000 ರೆಸ್ಪೆಕ್ಟಿವ್ಲಿ. ಓಕೆ, ದೇ ಅಗ್ರಿಡ್ ಟು ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸಸ್. ಅಂದರೆ ಇಲ್ಲಿ ಅವರು ಪ್ರಾಫಿಟ್ಟು ಮತ್ತು ಲಾಸಸ್ನ ಯಾವ ರೀತಿ ಶೇರ್ ಮಾಡ್ಕೊತಾ ಇದ್ದಾರೆ ಅಂತಂದರೆ ಇನ್ ದಿ ಪ್ರಪೋರ್ಷನ್ ಆಫ್ ದೇರ್ ಓಪನಿಂಗ್ ಕ್ಯಾಪಿಟಲ್. ಇಲ್ಲಿ ಮತ್ತು ಪ್ರಾಫಿಟ್ ಮತ್ತು ಲಾಸಸ್ನ ನಾವು ಯಾವುದ್ರ ಮೇಲೆ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಅಂತಂದರೆ ಓಪನಿಂಗ್ ಕ್ಯಾಪಿಟಲ್ಸ್. ಓಪನಿಂಗ್ ಕ್ಯಾಪಿಟಲ್ಸ್ ಮೇಲೆ ನಾವು ಅವರು ಪ್ರಾಫಿಟ್ ಮತ್ತು ಲಾಸಸ್ನ ನಾವು ಫೈಂಡ್ ಔಟ್ ಮಾಡ್ಕೊಬೇಕಾಗುತ್ತೆ. ಇಟ್ ವಾಸ್ ಅಗ್ರಿಡ್ ಟು ಅಲೋ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೇಮ್ ಕೊಟ್ಟಿದೆ ನೋಡಿ, ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% ಪರ್ ಆನಮ್. ಓಕೆ, ಇಲ್ಲಿ ನಮಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪ್ರೊವೈಡ್ ಮಾಡಿದ್ದೇನೆ ಅಂದರೆ 10% ಪರ್ ಆನಮ್. ಓಕೆ, ಬಿ ಅಲೋಡ್ ಮಂತ್ಲಿ ಸ್ಯಾಲರಿ. ನೋಡಿ, ಅಲ್ಲಿ ಲಾಸ್ಟ್ ಪ್ರಾಬ್ಲಮ್ಸಲ್ಲಿ ನಮ್ಗೆ ಏನು ಮಾಡ್ತಾ ಇದ್ದ, ಇಯರ್ಲಿ ಸ್ಯಾಲರಿ ಪ್ರೊವೈಡ್ ಮಾಡ್ತಾ ಇದ್ದ. ಬಟ್ ಇಯರ್ ದೇ ಶುಡ್ ಬಿ ಪ್ರೊವೈಡೆಡ್ ಆಸ್ ಮಂತ್ಲಿ ಸ್ಯಾಲರಿ ಆಫ್ ₹750. ಇಲ್ಲಿಷ್ಟು ನಮಗೆ ಮಂತ್ಲಿ ಸ್ಯಾಲರಿ ಪ್ರೊವೈಡ್ ಮಾಡಿದ್ದೇನೆ ಅಂದರೆ 750. ಆ್ಯಂಡ್ ಎ ಆನ್ಯುಯಲ್ ಕಮಿಷನ್. ನೋಡಿ, ಬಿದು ಮಂತ್ಲಿ ಸ್ಯಾಲರಿ ಪ್ರೊವೈಡ್ ಮಾಡಿದ್ದಾನೆ, ಏದು ಆನ್ಯುಯಲ್ ಕಮಿಷನ್ ಆಫ್ ₹7,000. ಓಕೆ, ಡ್ಯೂರಿಂಗ್ ದಿ ಇಯರ್ ವಿತ್ ಡ್ರೂ ನಥಿಂಗ್ ಬಟ್ ಡ್ರಾಯಿಂಗ್ಸ್ ಎಷ್ಟು ಮಾಡ್ತಾ ಇದ್ದಾರೆ, ಎ 12,000, ಬಿ 16,000. ಎ ಅನ್ನೋನು 12,000 ಮಾಡ್ತಾ ಇದ್ದಾನೆ, ಬಿ ಅನ್ನೋನು 16,000 ಮಾಡ್ತಾ ಇದ್ದಾರೆ. ಆ್ಯಂಡ್ ದ ರೆಸ್ಪೆಕ್ಟಿವ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅವನೇ ಪ್ರೊವೈಡ್ ಮಾಡಿದೆ. ನೋಡಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏದು 600, ಬಿದು 800. ಓಕೆ, ದ ಪ್ರಾಫಿಟ್ಸ್ ಆಫ್ ದಿ ಫರ್ಮ್ ಫಾರ್ ದಿ ಇಯರ್ ಎಂಡಿಂಗ್ ಬಿಫೋರ್ ಚಾರ್ಜಿಂಗ್ ದಿ ಎಬೋವ್ ಅಡ್ಜಸ್ಟ್ಮೆಂಟ್. ಅಂದರೆ ಇಲ್ಲಿ ಅಡ್ಜಸ್ಟ್ಮೆಂಟು ಬಿಫೋರ್ ಈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಬಿ ಸ್ಯಾಲರಿ, ಎಸ್ ಕಮಿಷನ್ ಆದಮೇಲೆ ಅವನು ನಮಗೆ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ 38,600. ನಮಗೆ ಪ್ರಾಫಿಟ್ ಎಷ್ಟು ಪ್ರೊವೈಡ್ ಮಾಡಿದ್ದಾನೆ ಅಂದರೆ ಪ್ರೀವಿಯಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 38,600. ಓಕೆ, ಶೋ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st March 2018. ಓಕೆ, ಇಲ್ಲಿ ನಮಗೆ ಫಸ್ಟ್ ನೀವೇನು ಮಾಡ್ಕೊಬೇಕಾಗುತ್ತೆ ಅಂತಂದರೆ ಅವರ ಓಪನಿಂಗ್ ಕ್ಯಾಪಿಟಲ್ಸ್ ಮೇಲೆ ನೀವು ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ನ ನೀವು ಯಾವ ರೀತಿ ಎಷ್ಟು ರೇಷಿಯೋ ಮೇಲೆ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ಕೊಳ್ಳಿ. ಇದು ನಿಮಗೆ ಇಂಪಾರ್ಟೆಂಟ್ ನೋಟ್ ಇರೋದ್ರಿಂದ ಈ ನೋಟ್ ನೀವು ಯಾವ ರೀತಿ ನೋಡ್ಬೇಕಂದ್ರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದಾಗ ಇಲ್ಲಿ ಎ ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾನೆ 1 lakh, ಬಿ ಅನ್ನೋನು 60,000. ಇಲ್ಲಿ ಏದು ನಾವು 1 lakh ತೊಗೊಂಡಿದ್ವಿ, ಬಿದು 60,000 ತೊಗೊಂಡಿದ್ವಿ. ಏದು 1 lakh, ಬಿದು 60,000. ಅವಾಗ ಇಲ್ಲಿ ನೀವೇನು ಮಾಡ್ತೀರಿ, ಈ 4 zeros ಕ್ಯಾನ್ಸಲ್ ಮಾಡಿ. ಅವಾಗ ಇಲ್ಲಿ ನಿಮ್ಗೆ ಉಳ್ಕೊಳೋದು 10, 6. ಯಾವುದಾದ್ರೂ ನಂಬರಿಂದ ಕ್ಯಾನ್ಸಲ್ ಆಗುತ್ತಾ ಅಂತ ನೋಡಿ. ಇಲ್ಲಿ 2 ಇಂದ ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. 2 3s, 2 5s. ಅವಾಗ ನಿಮ್ಗೆ ಬರೋದು 2 5s ಅಂದಾಗ ಅಗೇನ್ ಇದು ಯಾವ ನಂಬರಿಂದ ಕ್ಯಾನ್ಸಲ್ ಆಗೋದಿಲ್ಲ. ಅವಾಗ ನೀವು ತೊಗೊಬೇಕಾದ್ರೆ 5:3. ಅಂದರೆ ಅಲ್ಲಿಗೆ ಎಗೆ ಎಷ್ಟು ಬರುತ್ತೆ ಅಂತಂದರೆ 5 ಪಾರ್ಟ್ ಬರುತ್ತೆ, ಬಿಗೆ 3 ಬರುತ್ತೆ. ಅವಾಗ 5:3 ಆಗುತ್ತೆ. ಓಕೆ, ಆವಾಗ ನೀವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಾವು ಓಪನಿಂಗ್ ಕ್ಯಾಪಿಟಲ್ ಮೇಲೆ ಫೈಂಡ್ ಔಟ್ ಮಾಡಿದಾಗ ನಮಗೆ ಎಷ್ಟು ಬಂದಿದೆ 5:3. ಓಕೆ, ಈ ಒಂದು ಇನ್ಫಾರ್ಮೇಷನ್. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟ್ ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ನೆಟ್ ಪ್ರಾಫಿಟ್ನ ತೊಗೊಳ್ಳಿ. ನೆಟ್ ಪ್ರಾಫಿಟ್ ಹೌ ಮಚ್ ದೇ ಆರ್ ಪ್ರೊವೈಡಿಂಗ್ 38,600. ಇಲ್ಲಿ ನಾವು 38,600ನ ತೊಗೊಂಡಿದ್ದೀವಿ. ನೆಕ್ಸ್ಟು ಏನು ಕೊಟ್ಟಿದ್ದಾನೆ, ಇಲ್ಲಿ ನೆಕ್ಸ್ಟು ನೀವು ನೋಡಬೇಕಾದ್ರೂ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% ಪರ್ ಆನಮ್. ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೀವು ನೋಡಿದಾಗ ಇಲ್ಲಿ ಎ ಮತ್ತು ಬಿ ಆರ್ ಪಾರ್ಟ್ನರ್ಸ್. ಓಕೆ, ಎ ಬಿ ಅಂದಾಗ ಎ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, 1 lakh ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, ಬಿ ಅನ್ನೋನು 60,000ನ ಇನ್ವೆಸ್ಟ್ ಮಾಡ್ತಾ ಇದೆ. ಓಕೆ, 10% ಅಂದರೆ ಇಲ್ಲಿ 1 lakh into 10%, 10,000.
60,000 ಇಂಟು 10% 6,000 ಬರುತ್ತೆ. ಅವಾಗ ನಿಮ್ಗೆ ಬರುವಂಥ ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 16,000. ನೆಕ್ಸ್ಟ್ ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಡ್ರಾಯಿಂಗ್ಸ್ನ ತೊಗೊಳೋ ನೆಸಿಟಿ ಇರೋದಿಲ್ಲ ನಿಮಗೆ. ಫಸ್ಟ್ ಹೇಳ್ತೀನಿ, ಇದು ಪ್ರಾಬ್ಲಮಲ್ಲೇ ಅವ್ನು ನಿಮ್ಗೆ ಏನು ಮಾಡಿರ್ತಾನೆ ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಪ್ರೊವೈಡ್ ಮಾಡಿರ್ತಾನೆ. ನೆಕ್ಸ್ಟ್ ಇಲ್ಲಿ ಬಿ ಅಲೋಡ್ ಮಂತ್ಲಿ ಸ್ಯಾಲರಿ 750. ಇಲ್ಲಿ ನೀವು ಏನು ತೊಗೊಬೇಕು ಅಂದರೆ ಟು ಬಿ ಸ್ಯಾಲರಿ ಅಕೌಂಟ್. ಇಲ್ಲಿ ಫರ್ ಮಂತ್ಗೆ ಎಷ್ಟು ಅವನು ತೊಗೊತಾ ಇದ್ದಾನೆ 750 ಇಂಟು 1 ಇಯರ್ಗೆ ಎಷ್ಟು ಬರುತ್ತೆ ನಿಮಗೆ 12 ಮಂತ್ಸ್. 750 ಇಂಟು 12 9,000 ಬರುತ್ತೆ. ಓಕೆ, ನೆಕ್ಸ್ಟು ಅವನು ಏದು ಆನ್ಯುಯಲ್ ಕಮಿಷನ್ ಪ್ರೊವೈಡ್ ಮಾಡಿದ್ದಾನೆ. ಎಷ್ಟು ಪ್ರೊವೈಡ್ ಮಾಡಿದ್ದಾನೆ 7,000. ಇಲ್ಲಿ ಆನ್ಯುಯಲ್ ಅಂದಾಗ ನೋಡಿ, ಇಲ್ಲಿ ಸ್ಯಾಲರಿ ಪರ್ ಮಂತ್ ಪ್ರೊವೈಡ್ ಮಾಡಿದ್ದ, ಇಲ್ಲಿ ಕಮಿಷನ್ನು ಪರ್ ಆ್ಯನಮ್ ಪ್ರೊವೈಡ್ ಮಾಡಿದೆ. ಪರ್ ಆ್ಯನಮ್ ಪ್ರೊವೈಡ್ ಮಾಡಿರೋದ್ರಿಂದ 7,000 ಡೈರೆಕ್ಟಾಗಿ ನೀವು ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದೆ ನೋಡಿ. ಏದು 600, ಬಿದು 800, ಟೋಟಲ್ ನಿಮಗೆ 1,400. ಇಲ್ಲಿ ನೆಕ್ಸ್ಟ್ ನೀವು ಈ ಪ್ರಾಫಿಟ್ ಪಾರ್ಟ್ನ ನೋಡಬೇಡಿ, ಯಾಕೆ ಅಂತಂದರೆ ಬೋತ್ ಸೈಡ್ ಟೋಟಲ್ ಮಾಡಿ ನಿಮಗೆ ಕ್ರೆಡಿಟ್ ಸೈಡ್ ಎಷ್ಟು ಬರುತ್ತೆ ಅಂದರೆ 40,000 ಬರುತ್ತೆ. ಅಲ್ಲಿಗೆ ಇನ್ಕಮ್ಸ್ ಜಾಸ್ತಿ ಬರುತ್ತೆ, ಎಕ್ಸ್ಪ್ಯಾಂಡಿಚರ್ ಕಡಿಮೆ ಬರುತ್ತೆ. ಆವಾಗ ಆ ಒಂದು ವ್ಯಾಲ್ಯೂಯಿಂದ ಇದನ್ನು ಲೆಸ್ ಮಾಡಿ ನಿಮ್ಗೆ ಬರುವಂಥದ್ದು ಪ್ರಾಫಿಟ್ ಎಷ್ಟಾಗಿದೆ ಅಂತಂದರೆ ನಿಮಗಿಲ್ಲಿ ನಿಮಗೆ ಪ್ರಾಫಿಟ್ ಎಷ್ಟಾಗಿದೆ ಅಂದರೆ 8,000 ಬಂದಿದೆ. 8,000. ಇಲ್ಲಿ ನಾವು ಆಲ್ರೆಡಿ ಓಪನಿಂಗು ಕ್ಯಾಪಿಟಲ್ ಮೇಲೆ ನಾವು ರೇಷಿಯೋ ಫೈಂಡ್ ಔಟ್ ಮಾಡಿದಾಗ 5:3 ಬಂದಿದೆ. 5:3 ಬಂದಾಗ 5/8, ಯಾಕೆಂದರೆ 5 + 3 8, 5/8 3/8. ಅವಾಗ ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಎಗೆ 5,000, ಬಿಗೆ 3,000, ಯು ಶುಡ್ ಬಿ ಗೆಟಿಂಗ್ ಟೋಟಲ್ 8,000 ಬರುತ್ತೆ. ಓಕೆ.